ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅವರು ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಾದ್ಯಂತ ನೀರಿನ ಸಮಸ್ಯೆ ಇರುವ ಸ್ಥಳಗಳನ್ನು ಈಗಾಗಲೇ ಗುರುತಿಸಲಾಗಿದ್ದು ತುರ್ತು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ 91 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ 235 ಗ್ರಾಮಗಳಲ್ಲಿ ನೀರಿನ ಕೊರತೆ ಇರುವುದನ್ನು ಗುರುತಿಸಲಾಗಿದೆ. ನೀರಿನ ಪೂರೈಕೆಗಾಗಿ ಈಗಾಗಲೇ 220 ಖಾಸಗಿ ಬೋರ್ವೆಲ್ಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಉಲ್ಬಣಿಸುತ್ತದೆಯೋ ಅಲ್ಲೆಲ್ಲ ಖಾಸಗಿ ಬೋರ್ವೆಲ್ಗಳನ್ನು ಬಳಸಲಾಗುವುದು. ನೀರಿನ ಸಮಸ್ಯೆ ಬಗ್ಗೆ ಸಾರ್ವಜನಿಕರು ಫೋನ್ ಕರೆ ಮೂಲಕ ದೂರು ನೀಡಿದರೆ ಕೂಡಲೇ ಪಿಡಿಒಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸಲಾಗುವುದು. ಅಲ್ಲದೆ ನೀರಿನ ಪೂರೈಕೆಯಲ್ಲಿರುವಂತಹ ಕೆಲವು ತಾಂತ್ರಿಕ ಸಮಸ್ಯೆಗಳನ್ನು ಶೀಘ್ರವೇ ಸರಿಪಡಿಸಲಾಗುವುದು. ನಗರ ಪ್ರದೇಶಗಳಲ್ಲಿ ಸದ್ಯಕ್ಕೆ ನೀರಿನ ಸಮಸ್ಯೆ ಇಲ್ಲ. ಡ್ಯಾಂನಲ್ಲಿ ಕುಡಿಯುವ ನೀರಿಗಾಗಿ ಅಗತ್ಯವಿರುವಷ್ಟು ನೀರನ್ನು ಶೇಖರಣೆ ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಪೂರೈಕೆಗೆ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ಸಚಿವ ಜಮೀರ್ ಅಹಮದ್ ಅವರು ಜಿಲ್ಲಾಧಿಕಾರಿಗಳಿಗೆ ಫೋನ್ ಕರೆ ಮಾಡಿ ಮಾಹಿತಿ ಪಡೆದಿದ್ದಾರೆ. ಯಾವುದೇ ತೊಂದರೆಯಾಗದಂತೆ ನೀರು ಪೂರೈಸಲು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರಿಗೆ ಮನವಿ: ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಸಾರ್ವಜನಿಕರು ಅನಾವಶ್ಯಕವಾಗಿ ಹೊರಗಡೆ ಬರಬಾರದು. ಅತಿ ಅಗತ್ಯ ಕೆಲಸವಿದ್ದಲ್ಲಿ ಮಾತ್ರ ಹೊರಬರುವಂತೆ ಜಿಲ್ಲಾಧಿಕಾರಿಗಳು ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕಡಿಮೆ ಆಗಬಹುದು ಕುಡಿಯೋ ನೀರಂತ. 91 ಗ್ರಾಮ ಪಂಚಾಯಿತಿಗಳಲ್ಲಿ 235 ವಿಲೇಜಸ್ ಐಡೆಂಟಿಫೈ ಮಾಡಿದೀವಿ. ಅದರಲ್ಲಿ ನಾವು ಪ್ರೈವೇಟ್ ಬೋರ್ವೆಲ್ ಸುಮಾರು 220 ಪ್ರೈವೇಟ್ ಬೋರ್ವೆಲ್ಗಳನ್ನ ನಾವು ಎಲ್ಲ ಗ್ರಾಮಗಳಲ್ಲಿ ಗುರುತಿಸಿ ಇಟ್ಕೊಂಡಿದೀವಿ. ಎಲ್ಲೆಲ್ಲಿ ನಮಗೆ ಶಾರ್ಟೇಜ್ ಆಫ್ ವಾಟರ್ ಬರುತ್ತೋ ಅಲ್ಲಿ ನಾವು ಈ ಪ್ರೈವೇಟ್ ಬೋರ್ವೆಲ್ ಇಂದ ನೀರನ್ನ ಟ್ಯಾಪ್ ಮಾಡಿಕೊಂಡು ನಾವು ಜನಗಳಿಗೆ ಸಪ್ಲೈ ಮಾಡ್ತೀವಿ. ಮೇಡಮ್, ಈ ಸದ್ಯಕ್ಕೆ ಮೇಜರ್ ಈ ಕುಡಿಯೋ ನೀರಿನ ಸಮಸ್ಯೆ ಯಾವ್ಯಾವ ಗ್ರಾಮದಲ್ಲಿ ಕಂಡು ಬಂದಿದೆ ಮೇಡಮ್? ಮೊನ್ನೆ ಅಷ್ಟೇ ಹಾರತ್ಮಳೆಯಲ್ಲೆಲ್ಲ ಮುತ್ತಿಗೆ ಹಾಕಿದ್ರು ಮೇಡಮ್. ಕೆಲವೊಂದು ಹಳ್ಳಿಗಳಲ್ಲೆಲ್ಲ ಒತ್ತು ಗಾಡಿ ಹಿಡ್ಕೊಂಡು ಓಡಾಡ್ತಾ ಇದಾರೆ ಮೇಡಮ್ ಅಂತವು. ಅದೇನಂದ್ರೆ ಕೆಲವು ಕಡೆ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಬಂದು ಏನಾದ್ರು ಪ್ರಾಬ್ಲಮ್ ಇದ್ದಾಗ ಅಂತ ಸಮಸ್ಯೆ ಬರುತ್ತೆ. ಬಟ್ ಆಸ್ ಆಫ್ ನಾವು ನಮ್ಗೇನು ಆತರ ಸಮಸ್ಯೆ ಕಂಡು ಬಂದಿಲ್ಲ. ನಾವು ಇಮಿಡಿಯೇಟ್ ಆಗಿ ನಮ್ಗೆ ಯಾರಾದ್ರೂ ಫೋನ್ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ಪಿಡಿಒಗಳಿಗೆ ಫೋನ್ ಮಾಡಿ ಅಲ್ಲಿ ಏನು ವ್ಯವಸ್ಥೆ ಮಾಡೋದಕ್ಕೆ ಕ್ರಮ ತಗೊಳ್ತಾ ಇದೀವಿ. ಆಮೇಲೆ ಅರ್ಬನ್ ಸಂಬಂಧಪಟ್ಟಿದ್ದು ನಗರ ಪ್ರದೇಶಗಳಲ್ಲಿ ನಮ್ಗೆ ಸಾಕಷ್ಟು ನೀರಿನ ಇದು ಇದೆ. ಅಲ್ಲೇನು ಸಮಸ್ಯೆ ಬರೋದಿಲ್ಲ. ನಮ್ಮ ನಗರ ಪ್ರದೇಶದಲ್ಲಿ ULBs ಅಲ್ಲಿ 10 ULBs ಬರುತ್ತೆ. ಅಲ್ಲಿರೋ ಸಂಬಂಧ ಮೇಡಮ್, ಈಗ ಡ್ಯಾಮ್ ಅಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಮೇಡಮ್. ಡೇ ಬೈ ಡೇ ಈಗ ಕಡಿಮೆ ಸ್ಟಾಕ್ ಇಟ್ಕೊಂಡಿದೀವಿ. ನಮ್ ಡ್ಯಾಮ್ ಅಲ್ಲೂ ನಮಗೆ ಕುಡಿಯಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದೀವಿ. ನಮ್ಮ ನಗರ ಪ್ರದೇಶಗಳಲ್ಲಿ 75 MLD ವಾಟರ್ ಬೇಕಾಗುತ್ತೆ. ಅದು ಶೇಖರಣೆ ಇದೆ ನಮ್ಗೆ. ಅದಕ್ಕಿಂತ ಹೆಚ್ಚಿಗೆ ಶೇಖರಣೆ ಮಾಡಿ ಇಟ್ಕೊಂಡಿದೀವಿ. ಓಕೆ, ಅದ್ರ ಬಗ್ಗೆ ನಾನು ಸಂಬಂಧಪಟ್ಟವ್ರಿಗೆ ಸರಿಯಾದ ಶುದ್ಧ ಕುಡಿಯೋ ನೀರು ಕೊಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಹೇಳ್ತೀನಿ. ಆ ತರ ಕಂಡು ಬಂದ್ರೆ ನಮ್ಮ ಗಮನಕ್ಕೆ ಬಂದ್ರೆ ನಾವು ಇಮಿಡಿಯೇಟ್ ಆಗಿ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ನಮ್ಮ ನೀರ್ಗಟ್ಟಿಗಳಿಗೆ, ಕನ್ಸರ್ನ್ PDOsಗೆ. ಆ ತರ ಕಂಡು ಬಂದ್ರೆ ನಾವು ನಿಜವಾಗ್ಲೂ ಬೇರೆ ವ್ಯವಸ್ಥೆ ಮಾಡ್ತೀವಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.